ನಾನಿವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿರುವಂಥದ್ದು. ಮತದಾನಕ್ಕೆ ಇನ್ನೇನು 2-3 ದಿನಗಳಷ್ಟೇ ಬಾಕಿ ಉಳಿದಂಥದ್ದು. ಕಾಂಗ್ರೆಸ್ನಿಂದ ಈಗಾಗಲೇ ಘಟಾನುಘಟಿ ನಾಯಕರುಗಳು ಕ್ಷೇತ್ರದಲ್ಲಿ ಬೀಡುಬಿಟ್ಟು ಭರ್ಜರಿ ಮತಬೇಟೆ ನಡೆಸಿದಂಥದ್ದು. ಅದರಲ್ಲಿ ವಿಶೇಷವಾಗಿ ಏನು ಹುಣಗನ್ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಏನು ವಿಶೇಷ ವೇವ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪ್ರಚಾರ ನಡೆಸ್ತಾ ಇರುವಂಥದ್ದು. ಇವತ್ತು ಇಡೀ ದಿನ ನಾನು ಕಾಶಪ್ಪನವ್ರ ಸರ್ ಜೊತೆ ಇರ್ತೀನಿ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರನ್ನ ಫಾಲೋ ಮಾಡ್ತೀನಿ. ಏನು ಕ್ಷೇತ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಹವಾ ಇದೆ ಮತ್ತು ಅವರು ಯಾವ ರೀತಿ ಪ್ರಚಾರ ಕೈಗೊಳ್ತಾರ ಅವ್ರನ್ನ ಕೇಳ್ತಾ ಹೋಗೋಣ. ಫಾಲೋ ವಿತ್ ಲೀಡರ್ ಕಾರ್ಯಕ್ರಮದ ಮೂಲಕ ನಾನು ಕಾಶಪ್ಪನವ್ರ ಸರ್ನ ಮಾತಾಡ್ತಾ ಹೋಗೋಣ, ಕ್ಷೇತ್ರ ಜನರನ್ನ ಮಾತಾಡ್ತಾ ಹೋಗೋಣ, ಕಾಂಗ್ರೆಸ್ಗೆ ಯಾವ ರೀತಿ ಬೆಂಬಲ ಇದೆ ಅನ್ನೋದನ್ನು ಕ್ಷೇತ್ರ ಜನರನ್ನ ಕೇಳ್ತಾ ಹೋಗೋಣ. ಬನ್ನಿ, ನಮ್ಮ ಜೊತೆ ಕಾಶಪ್ಪನವ್ರ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಬಾಗಲಕೋಟ್ ವಿಧಾನಸಭೆಯ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಮತಯಾಚನೆಗಾಗಿ ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಉಮೇಶ್ ಬೇಟಿಯವರ ಒಂದು ಮತಯಾಚನೆಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಪ್ರಚಾರ ಸಭೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ಪಕ್ಷದ ಮುಖಂಡರು, ಇದೇ ಭಾಗದ ಹಿರಿಯರಾದಂತ ನಮ್ಮ ಶಿವಾನಂದ ಚೇರ್ಪುರ್ ಅವರೇ, ನಮ್ಮೊಂದಿಗೆ ಆಗಮಿಸಿರುವಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ನಮ್ಮ ಜೋಡಿ ಮತಕ್ಷೇತ್ರದಿಂದ ಗುಲ್ಬರ್ಗ ಮತಕ್ಷೇತ್ರದಿಂದ ಆಗಮಿಸಿರುವಂತ ನಮ್ಮ ಶಿವಾಣಿ ಅವರೇ ಹಾಗೂ ಉಪಸ್ಥಿತಿರುವಂತಹ ಮುಖಂಡ ಕುಡಿ ಅವರೇ ಹಾಗೂ ಜೋರು ಡಬ್ಬಲ್ ಅವರೇ, ಮಲ್ಲಣ್ಣ ತುಪ್ಪದವರೇ ಹಾಗೂ ನಮ್ಮ ತಿರುಪತಿ ಕುಸ್ತಿಯವರೇ, ಮಾಂತೇಶ್ ನಾಗದವರೇ ಹಾಗೂ ನಮ್ಮ ಕುಮಾರ್ ಹಿಂಗಾಡಿಯವರೇ ಹಾಗೂ ನಮ್ಮ ಸಮಾಜದ ಮುಖಂಡರು, ಆತ್ಮೀಯರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ನಿಂಗಪ್ಪನ ಕೋಟಿಯವರೇ. ನಾವು ಪಕ್ಕಾ ಕಾಂಗ್ರೆಸ್. ನಾವು ಮೊದಲ BJP ಇದ್ದೀವಿ. ನಮಗೇನು BJP ಅನುದಾನ ಏನೂ ಸಿಗಲಿಲ್ಲ. ನಾವು ಇವಾಗ ಕಾಂಗ್ರೆಸ್ಗೆ ಬಂದೀವಿ. ನಮಗೆ ಹುಲ್ಲಪ್ಪ ಮುತ್ಯಾರು ಹೋದ ಸಲ ನಮಗೆ ಇದ್ದಾಗ ನಮಗೆ ಅನುದಾನ ಕೊಟ್ಟಾರ. ಈ ಸಲ ನಾವು ಹುಲ್ಲಪ್ಪ ಮುತ್ಯಾರ ಮಗ ಉಮೇಶ್ ಮೇಟಿ ಅವರು ನಿಂತಾರ. ಅವರಿಗೆ ನಾವು ಏನೋ ಇದೊಂದು ಸಲ ಹಾರಿಸಿ ನಾವು 100ಕ್ಕೆ 100 ನಾವು ಈ ಸಲ ಉಮೇಶ್ ಮೇಟಿ ಅನ್ನೋರು ನಾವು ಗ್ಯಾರಂಟಿ ತರ್ತೇವೆ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ನಾವು ತರ್ತೇವೆ. ನಮಗೆಲ್ಲ ಅನುದಾನ ಬಂದು 5 ಯೋಜನೆ ಕೊಟ್ಟಾರ. 5 ಮನೆಗೆ ಗೃಹಲಕ್ಷ್ಮಿ ಬಂದವು, 200 ಯೂನಿಟ್ ಕರೆಂಟ್ ಫ್ರೀ ಬಂದವು, ಆಮೇಲೆ ಇನ್ನೂ ಥರ ಬಂದವು, ಎಲ್ಲ ಥರ ಬಂದವು. ಆದರೂ ನಾವು ಪಕ್ಕ ಕಾಂಗ್ರೆಸ್ ಸಲ ನಾವು 100ಕ್ಕೆ 100 ಗೆದಿಸ್ತೇವೆ. ನಮ್ಗೆ ಇದು ಭಾಷೆ ಐತಿ, ನಾವು ತರ್ತೇವೆ. ನಾವು ಬಯಸ್ದಂಗ ಉಮೇಶ್ ಅನ್ನೋರಿಗೆ ಟಿಕೆಟ್ ಸಿಕ್ಕೈತಿ ಸರ. ಅವರು ಮುತ್ಯಾರು ಹೆಂಗಿದ್ರು ಮುತ್ಯಾರ್ಕಿಂತ ಹೆಚ್ಚದಾರ ಅನ್ನೋದು ನಮಗೆ ವಿಶ್ವಾಸ ಐತ್ರಿ. ಉಮೇಶ್ ಸಾಹೇಬ್ರನ್ನ ಈ ಸಲ 100ಕ್ಕೆ 100 ಗೆಲ್ಸೇ ತೀರಿಸ್ತೇವ್ರಿ ಸರ್. ನಿಮ್ಮೂರೊಳಗೆ ಏನು ಸಮಸ್ಯೆ ಬಗೆಹರಿಸ್ತಾರಂತ? ಸಮಸ್ಯೆ ಸರ, ನಮ್ಮೂರ ಮರಳಸಿದ್ದೇಶ್ವರ ದೇವಸ್ಥಾನಕ್ಕೆ ಮಾಜಿ ಶಾಸಕರು ಏನು ಅನುದಾನ ಕೇಳಿದ್ರೆ ಒಂದು ಕೆಲಸನೂ ಕೊಟ್ಟಿದ್ದಿಲ್ಲ ಸರ. ಸುಮ್ಮನೆ ನಾವು ಮಾನ್ಯ ಜಾತ್ರೆ ಟೈಮ್ದಾಗ ನಮ್ಮ ಮೇಟಿ ಸಾಹೇಬ್ರನ್ನ ಕರೆದ ಹೊತ್ನ್ಯಾಗ ರಸ್ತೆ ನೋಡಿ ಅವ್ರನ್ನ ಕೇಳಲಾರನ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಆಗಲಿ ರಸ್ತೆ ಆಗಲಿ 35 ಲಕ್ಷ ರೂಪಾಯಿ ಅನುದಾನ ಕೊಟ್ಟಾರ ಸರ್. ತೀರ್ಮಾನ ಮಾಡಿಬಿಟ್ರ. ಗ್ಯಾರಂಟಿಯಿಂದ ಬಡವರಿಗೆ ಭಾಳ ಅನುಕೂಲ ಆಗೈತಿ. ಹಿಂಗಾಗಿ ಜನ ನಿರ್ಧಾರ ಮಾಡ್ಯಾರ ಉಮೇಶ್ ಮೇಟಿ ಅವ್ರ 100% ಗೆಲ್ತಾರಂತ ನಾ ಯಾವ ರೀತಿ ನಮ್ಮ ಸಾಹೇಬರು ಪ್ರಚಾರಕ್ಕೆ ಬಂದಿದ್ದ ಆನೆ ಬಲ ಬಂದಂಗ ಸಮಾಜದ್ದು ಮತ್ತೆ ನಮ್ಮ ತಾಲೂಕಿನ ಕೆಲವಿಷ್ಟು ಹಳ್ಳಿಗಳು ನಮ್ಮ ಶಾಸಕರ ಕ್ಷೇತ್ರಕ್ಕೆ ಬರೋದ್ರಲಿಂತ 100% ಗೆಲುವು ಆಗುತ್ತ. ಬೊಮ್ಮನಗಿ ಗ್ರಾಮದಾಗ ಎಲ್ಲ ಕಾಂಗ್ರೆಸ್ ಪರವಾಗಿ ಅದಾರ ಮತದಾರರು. ಎಲ್ಲ ಯಾವ್ದು ಪಂಚ ಗ್ಯಾರಂಟಿಗಳು ಯೋಜನೆಗಳ ಪ್ರಕಾರ ಎಲ್ಲ ಬಡಬಗ್ರಿಗೂ ಮುಟ್ಟ್ಯಾವು. ಈ ಯೋಜನೆಗಳಿಂದ ಎಲ್ಲ ಬಡಬಗ್ರು ಅನ್ನ ಭಾಗ್ಯ ಇರ್ಬೋದು, ಆಮೇಲೆ ಶಕ್ತಿ ಯೋಜನೆ ಇರ್ಬೋದು, ಇನ್ನೊಂದು ಈ 5 ಗ್ಯಾರಂಟಿ ಏನದಾವು ಎಲ್ಲವೂ ಬಡಬಗ್ರಿಗೆಲ್ಲ ಮುಟ್ಟೆವು. ಅದ್ರ ಸಲುವಾಗಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಅದರ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಎಲ್ಲರೂ ಉಮೇಶ್ ಅಣ್ಣ ಮೇಟಿ ಅವ್ರು ಗೆದ್ದು ಬರ್ತಾರೆ.
ಇವರು ಕೆಲಸ ಏನ ಈ ಉಮೇಶನಾರ್ ಎಲ್ಲರನ್ನು ಬಂದಂತ ಸಾರ್ವಜನಿಕರನ್ನ ಸರಿಯಾಗಿ ಸ್ಪಂದಿಸ್ತಾರ. ಆದ ಕಾರಣ ಉಮೇಶನಾರ್ ಗೆಲ್ತಾರ. ಗ್ಯಾರಂಟಿ ಬಂದವ್ರಿ ನಮ್ಗೆ, ಒಂದ್ಸಲ ತಪ್ಪಿಲ್ರಿ ನಮ್ಗೆ, ಎಲ್ಲ ಬಂದವ್ರಿ. ಯಾವ ಪಕ್ಷಕ್ಕೆ ಮತ ಹಾಕ್ತಾರಮ್ಮ ಈಗ? ನಾವು ಕಾಂಗ್ರೆಸ್ ಪಕ್ಷ. ನಮ್ಗೆ ಕಾಂಗ್ರೆಸ್ನ ಲಾಭ ಐತ್ರಿ, ಅದ್ರದಪ್ಪ ಹಾಕಾರ್ರಿ ನಾವು. ಬಿಜೆಪಿ ಇಲ್ರಿ, ಬಿಜೆಪಿದ ಏನು ಲಾಭ ಇಲ್ರಿ ನಮ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಾರ್ರಿ ನಾವು. ಮೇಟಿ ಸಾಹೇಬ್ರ ಬಗ್ಗೆ ಏನ್ ಹೇಳ್ತೀಯಮ್ಮ? ಮೇಟಿ ಸಾಹೇಬ್ರಟ್ಲೆ ಎಲ್ಲ ನಮ್ಮ ಊರಿಗೆ ಎಲ್ಲ ಅವ್ರು ಮಾಡಿದ್ದೇ ಐತ್ರಿ ನಮ್ಗೆ. ಮೇಟಿ ಸಾಹೇಬ್ರು ಯಾವ್ದು ಇಲ್ಲ ಅನ್ಸ್ಕೊಟ್ಟಿಲ್ರಿ ನಮಗೆ, ಎಲ್ಲ ತರ ಅವ್ರ ಮಾಡಿದ್ದೇ ಐತ್ರಿ ನಮ್ಗೆ. ಈಗ ಅವ್ರ ಮಲ ಎಲೆಕ್ಷನ್ ನಿಂತಾರೆ. ಹ್ಞೂ ಉಮೇಶ್ ಮೇಟಿ ರೀ, ಅವ್ರಿಗೆ ಮತ ಹಾಕಾರ್ರಿ ನಾವೀಗ. ನಮಗೆ ವರ್ಷಾನ್ಗಟ್ಲೆ ಜೋಪಾನ ಮಾಡ್ಯಾರ. ಹೆಂಗ್ ರೇಷನ್ ಕೊಟ್ರ, ನಮಗೆ ರೊಕ್ಕ ಕೊಟ್ರ, ನಮಗೇನೆಲ್ಲ ಬಸ್ ಸೌಲಭ್ಯ ಮಾಡ್ಯಾರ. ಊರಿಗೆ ಹೋದ್ರು ಬಸ್ ಚಾರ್ಜ್ ಇಲ್ಲಂಗೆ ನಡೆಸ್ಕೊಟ್ಟಾರ. ಅದನ್ನು 4 ರೂಪಾಯಿ ಇಟ್ಟು ನಮ್ಮ ಮಕ್ಕಳು ಸಾರಿ ಸಮುದಾಯ ಮಾಡೇವು. ಒಳ್ಳೇದು ಮಾಡ್ಯಾರ್ರಿ ಅವ್ರು. ನಾವು ಅವ್ರಿಗೆ ಹಾಕ್ತೇವ್ರಿ ಓಟು. ಅವರು ನಮ್ಮ ತವ್ರ ಮನೆಯವ್ರೇ, ಅವ್ರಿಗೆ ಹಾಕ್ತೇವ್ರಿ ಓಟು. ಯಾವಾಗಲೂ ಅವ್ರಿಗೆ ಹಾಕೊಂತ ಬಂದೇವ್ರಿ. ಹಾಂ, ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗೈತೆ ನಮ್ಮ? ಹ್ಞೂ ರೀ, ರೊಕ್ಕ ಬರ್ತಾವ್ರಿ ನಮಗೆ 2,000 ರೂಪಾಯಿ. ನಮಗೆ ಅನುಕೂಲ ಆಗೈತ್ರಿ, ನಾವು ಅವ್ರಿಗೆ ಹಾಕ್ತೇವ್ರಿ. ಹ್ಞೂ, ಹಾಕ್ತೇವ್ರಿ. ಹ್ಞೂ, ಮತ್ತೆ ಏನೇನು ಪಂಚ ಗ್ಯಾರಂಟಿ ಎಲ್ಲ ಬರ್ತಾವ ನಿಮ್ಗೆ? ಗೃಹಲಕ್ಷ್ಮಿ ಬರ್ತೈತಿ? ಹ್ಞೂ ರೀ, ಬರ್ತಾವ್ರಿ. ಅನ್ನ ಬಗ್ಗೆದ್ದು? ಹ್ಞೂ ರೀ, ಅಕ್ಕಿನೂ ಅದನ್ನ ಬರ್ತಾವಲ್ರಿ, ಅವರು ಬರ್ತಾವ್ರಿ. ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರ್ರಿ, ಬರ್ತಾವ್ರಿ. ನಾವು ಸಿದ್ದರಾಮಯ್ಯಗೆ ಹಾಕ್ತೀವ್ರಿ. ನಮ್ಗೆ 2,000 ರೂಪಾಯಿ ಹಾಕ್ತಾರ, ಬಸ್ಸಿಂದ ಕೊಟ್ಟಾರ, ಎಲ್ಲ ಕೊಟ್ಟಾರಿ, ಅವ್ರಿಗೆ ಹಾಕ್ತೀವಿ. ಸಿದ್ದರಾಮಯ್ಯ ಅನುಕೂಲ ಮಾಡ್ಯಾರ ನಿಮ್ಗೆ? ಅನುಕೂಲ ಮಾಡ್ಯಾವ್ರಿ. ಈಗ ಮೇಟಿ ಅವ್ರು ಇನ್ನೂ 2-3 ವರ್ಷ ಇರ್ಬೇಕಾಗಿತ್ತು ಅವ್ರು. ಇರ್ಲಾಡ್ರಿ, ಈಗ ಮಾಡ್ಯಾರಲ್ಲ ಇವ್ರು, ಒಬ್ರು ಮಾಡ್ಯಾರ, ಯಾರಿಗೆ ಹಾಕಿದ್ರಿ? ಮೇಟಿ ಅವ್ರ ಮಗ ನಿಂತ್ಕೊಂಡ್ರಮ್ಮ ಈಗ. ನೋಡ್ರಿ, ಅವ್ರು ಬಂದಾರ ನಮ್ಮ ಇಲ್ಲಿ ಪ್ರಚಾರಕ್ಕೆ? ಬಂದಾರ್ರಿ 2 ಸಲ ಬಂದಾರ ಅವ್ರು. ನೀವು ನಾವು ಸಿದ್ದರಾಮಯ್ಯಗೆ ಹಾಕ್ತೇವಡ್ರಿ. ಸಿದ್ದರಾಮಯ್ಯ ಹಾಕ್ತೀರಿ? ನಾವು ಇಷ್ಟು ದಿನ ದುಡಿಯಾಕೆ ಹೋಗಿದ್ದೇವ್ರಿ, ಈಗ ಬಂದೇವಿ. ನಮ್ಮ ರೇಷನ್ ಕಾರ್ಡೂ ಇಲ್ರಿ, ಇನ್ನು ಮ್ಯಾ ಮಾಡಿಸ್ಕೊಳೋದು. ಆದ್ರೆ ಎಲ್ಲ ಅನುಕೂಲ ಮಾಡ್ಯಾರ.